ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜಯತ್ಯಜೋ ಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹರ್ದೋಚ್ಯತಮೋನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ. ಜಯತ್ಯಜೋ ಕ್ಷೀಣಸುಖಾತ್ಮಬಿಂಬಃ ಸ್ವೈಶ್ವರ್ಯಕಾಂತಿಪ್ರತತಃ ಸದೋದಿತಃ ಸ್ವಭಕ್ತಸಂತಾಪದುರಿಷ್ಟಹಂತ ರಾಮಾವತಾರೋ ಹರಿರೀಶಚಂದ್ರಮಾಃ. ಜಯತ್ಯಸಂಖ್ಯೋರುಬಲಾಂಬುಪೂರೋ ಗುಣೋಚ್ಚರತ್ನಾಕರ ಆತ್ಮವೈಭವಃ ಸದಾ ಸದಾತ್ಮಜ್ಞನದೀಭಿರಾಪ್ಯಃ ಕೃಷ್ಣಾವತಾರೋ ಹರಿರೇಕಸಾಗರಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಆ ಎಲ್ಲ ದೇವತೆಗಳು ಪರೀಕ್ಷೆ ಆಯಿತು. ನಿಸೃತ್ಯ ಕಾಯಾದುತ ಪದ್ಮಯೋನೇಃ ಸಂಪ್ರಾವಿಶನ್ ಕ್ರಮಶೋ ಮಾರುತಾಂತಾಃ ಪಪಾತ ವಾಯೋಃ ಗಮನಾತ್ ಶರೀರಂ ತಸ್ಯೈವ ಚ ಅವೇಶತ ಉತ್ಥಿತಂ ಪುನಃ ತಸ್ಮಾತ್ ಸ ಏಕೋ ವಿಬುಧ ಪ್ರಧಾನಃ ಇತ್ಯಾಶ್ರಿತಾಃ ದೇವಗಣಾಃ ತಮ್ ಏವ ಹರೇಃ ವಿರಿಂಚಸ್ಯ ಚ ಮಧ್ಯ ಸಂಸ್ಥಿತೇಃ ತದನ್ಯ ದೇವಾಧಿಪತಿಃ ಸಹ ಮಾರುತಃ. ಈಗ ವಾಯುಜೀವೋತ್ತಮತ್ವವನ್ನು ದೇವತೆಗಳೆಲ್ಲ ತಾವು ತಿಳಿದಿದ್ದರೂ ಕೂಡ ನಿರ್ಣಯಾಯ ತಿಳಿದೇ ಇದ್ದವರ ತಿಳುವಳಿಕೆಗೋಸ್ಕರವಾಗಿ ನಿರ್ಣಯಕ್ಕೋಸ್ಕರವಾಗಿ ಮಾಡಿ ತೋರಿಸಿದರು. ಅದಾದ ಮೇಲೆ ತಥೋ ವಿರಿಂಚೋ ಭುವನಾನಿ ಸಪ್ತ ಸಸಪ್ತ ಕನ್ಯಾಸು ಚಕಾರಸೋಬ್ಜಾತ್ ತಸ್ಮಾಚ್ಚ ದೇವಾ ಋಷಯಃ ಪುನಶ್ಚ ವೈಕಾರಿಕಾದ್ಯಾಃ ಸಶಿವಾ ಬಭೂವುಃ. ತತಃ ವಿರಿಂಚಃ ಭುವನಾನಿ ಸಪ್ತ ಸಸಪ್ತಕಾನಿ ಆಶು ಚಕಾರ ಸಹ ಅಬ್ಜಾತ್ ತಸ್ಮಾಚ್ಚ ದೇವಾಃ ಋಷಯಃ ಪುನಃ ಚ ವೈಕಾರಿಕಾದ್ಯಾಃ ಸಶಿವಾಃ ಬಭೂವುಃ. ತತಃ ಅನಂತರ ವಿರಿಂಚಃ ಬ್ರಹ್ಮದೇವರು ಸಸಪ್ತಕಾನಿ ಭುವನಾನಿ ಸಸಪ್ತಕಾನಿ ಸಪ್ತಭುವನಾನಿ 7 ಕೂಡಿದ 7 ಲೋಕಗಳನ್ನು 7 ಕೂಡಿದ 7 ಅಂದರೆ ಎಷ್ಟಾಯಿತು? 14. ಅದು 14 ಅಂತ ಹೇಳ್ಬೋದಾಗಿತ್ತು. ಸಪ್ತ ಸಪ್ತ ಅಂತ ಯಾಕೆ ಬಿಡಿಸಿದ್ರು ಅಂದರೆ 7 ಮೇಲೆ 7 ಕೆಳಗೆ, ಅದಕ್ಕೋಸ್ಕರವಾಗಿ ಒಟ್ಟಿಗೆ ಬರೀ 14 ಮೇಲೆ ಬರೀ 14 ಕೆಳಗೆ ಅಂತ ಆಗಬಾರ್ದು ಅಂತ. ಅಂದರೆ ಶಾಸ್ತ್ರದಲ್ಲಿ ಏನೇ ಮಾಡಿದ್ರು ಕೂಡ ಏನಿರುತ್ತೆ ಅದಕ್ಕೊಂದು ಕಾರಣ ಇದೆ, ಸುಮ್ಮನೆ ಕಣ್ಣು ಮುಚ್ಕೊಂಡು ಹೇಳೋದಿಲ್ಲ. ಏನು ಹೌದು, ಇದ್ರ ಪಾತಾಳ ಡೊಕ್ಕಲ್ಲಿ ಇದೆಯಲ್ಲ, ಪಾತಾಳ ವಿತಾಳ. ಹೌದು ಹೌದು, ಒಂದು ವಿತ್ ಎಕ್ಸ್ಟೆನ್ಷನ್ ಇದ್ದಾಗ ಬೆಂಗಳೂರು ಅಂತ ಹೇಳಿದ್ರೆ ಎಕ್ಸ್ಟೆನ್ಷನ್ ಸಿಗುತ್ತಲ್ಲ, ಹಾಗೆ ಅದು ಹೇಳ್ಬಿಡ ಭಾಗದಲ್ಲಿ ಹೇಳ್ತಾರೆ ಅದನ್ನು. ಹೌದು ಹೌದು, ದಕ್ಷಿಣ ದಿಕ್ಕಿನಲ್ಲಿ ಕೆಳಗಡೆಗೆವೆ ಅಂತ ಹೇಳಿದ್ವಿ. ಅದರಿಂದ ಕೆಳಗಿನ ಲೋಕದಲ್ಲಿ ಒಂದು ಕಂಪಾರ್ಟ್ಮೆಂಟ್ ಇರುತ್ತೆ ಅಷ್ಟೇ, ಎಕ್ಸ್ಟೆನ್ಷನ್ ಅವೆಲ್ಲ ಲೋಕಗಳಿಗೆ. ಕೆಳಗಿನ ಲೋಕಗಳ ಕೆಟ್ಟ ಲೋಕಗಳಲ್ಲ. ಸುತಳ ಲೋಕ ಬಲಿಚಕ್ರವರ್ತಿ ಇದ್ದಾರೆ, ದೊಡ್ಡ ಲೋಕ ಅದು. ಪಾತಾಳದ ಹೊತ್ತೆ ಆರಿದ ಶೇಷದೇವರಿದ್ದಾರೆ, ಕೆಳಗೆ ಹೊತ್ಕೊಂಡು, ಅವೆಲ್ಲ ಸರಿಯೇ. ಆದರೆ ಕೆಳಗೆ ಮೇಲೆ ಎಂಬುದಕ್ಕಿಂತ ಒಟ್ಟು ಅಷ್ಟು ಲೋಕಗಳು ಅಷ್ಟಿವೆ. ಅದಕ್ಕೆ ಚತುರ್ದಶ ಭುವನದಲ್ಲಿ ಮೆರೆದ ಅಪ್ರತಿಮಗೊಂದಿಸುವೆ. ಚತುರ್ದಶ ಭುವನ 14 ಲೋಕಗಳಿದ್ದಾರೆ. ಅವರೆಲ್ಲರೂ ವಾಯುದೇವರು ಶ್ರೇಷ್ಠರು, ತ್ರೈಲೋಕ್ಯಾಚಾರ್ಯ. ಒಂದು ಸತಿ 3 ಒಂದು ಬಿಡ್ತಾರೆ, ಮೇಲಿಂದ 1 ಯೂನಿಟ್, ಕೆಳಗಿನ ಯೂನಿಟ್, ಇದೊಂದು ಯೂನಿಟ್, ಅಲ್ಲಿಗೆ ಒಂದು 3 ಲೋಕ ಆಯಿತು. 3 ಬಂದರು ಒಂದೇ, 14 ಬಂದರು ಒಂದೇ, 7 ಹೋದ್ರು ಒಂದೇ, ಎಲ್ಲ ಒಂದೇ. ಗೊತ್ತಿದ್ದವ್ರು ಏನು ಮಾಡ್ತಾರೆ ನೋಡಿದರೆ ಅವರಲ್ಲೇ ಗ್ಯಾರಂಟಿ ಇಲ್ಲ ಅವರಿಗೆ ಅಂತೇಳಿ, ಇವ್ರಿಗೆ ಗ್ಯಾರಂಟಿ ಇಲ್ಲ, ಅವ್ರಿಗೆ ಗ್ಯಾರಂಟಿ ಇದ್ದೇ ಇದೆ. ಹೇಳ್ಬೇಕಾದ್ರೆ ತಿಳುವಳಿಕೆ ಕೇಳೋ ರೀತಿ ಬೇರೆ. ಶ್ರೇಷ್ಠ ಆಗಬೇಕಾಗಿಲ್ಲ, ಕೆಲವು ಶ್ರೇಷ್ಠ ಹೌದು, ಮೇಲಿಂದೆಲ್ಲ ಶ್ರೇಷ್ಠನೇ, ಅದರಲ್ಲಿ ಡೌಟ್ ಇಲ್ಲ. ಅದು ಕೆಳಗಿನ ಲೋಕದಲ್ಲಿ ಕೆಲವು ಶ್ರೇಷ್ಠ ಕೆಲವಲ್ಲ. ಅದರಲ್ಲಿ ಭಾಗವತರು ಹೇಳಿದ್ದಾರೆ ಪಂಚಮಸ್ಕಂದದಲ್ಲಿ. ಯಾರ್ಯಾರು ಬರೀ ಆ ಲೋಕಗಳು ಅಷ್ಟೇ ಹೇಳಲಿಲ್ಲ, ಆ ಲೋಕದ ಅಧಿಪತಿಗಳು ಯಾರು, ಅಲ್ಲಿ ಪ್ರಜೆಗಳು ಯಾರು, ಅವರ ಆಯುರ್ಮಾನ ಇತ್ಯಾದಿ ಏನು, ಅವರ ಜೀವನ, ಅಲ್ಲಿ ನದಿ ಸಮುದ್ರಗಳು ಯಾವುದು, ಅಲ್ಲೆಲ್ಲೇ ಏನೇನಿದೆ ಅದೆಲ್ಲ ತಿಳಿಸಿದ್ದಾರೆ. ಜಾಗ್ರಫಿ ಓದ್ಬೇಕಾದ್ರೆ ಸ್ಕೂಲಲ್ಲಿ ಹೇಗೆ ಓದ್ತೀವೋ ಹಾಗೆ ಅದು ನಮ್ಮ ಸ್ಪಿರಿಚುವಲ್ ಜಾಗ್ರಫಿ ಎಲ್ಲ ತಿಳಿಸಿದ್ದಾರೆ. ಆದ್ದರಿಂದ ಬರೀ ಹೆಸರು ಮಾತ್ರ ಹೇಳಿಲ್ಲ, ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಭುವನಾನಿ ಸಪ್ತ ಸಸಪ್ತಕಾನಿ ಆಶು ಚಕಾರ ಸೋ ಅಬ್ಜಾತ್. ಆಶು ಬೇಗನೆ ಮಾಡಿದರು. ಬ್ರಹ್ಮದೇವರ ಸೃಷ್ಟಿಯ ವೈಶಿಷ್ಟ್ಯ ಅಂದರೆ ಬೇಗ ಮಾಡಿದರು. ಚಕಾರ ಸಹ ಸಹ ವಿರಿಂಚ ಚಕಾರ. ಎಲ್ಲಿಂದ ಮಾಡಿದರು? ಅವರಿಗೆ ಉಪಾದಾನ ಕಾರಣ ಬೇಕಲ್ಲ.
ಗಡಿಗೆ ಮಾಡಲಿಕ್ಕೆ ಏನು ಬೇಕು? ಮಣ್ಣು ಬೇಕು. ಆಭರಣಕ್ಕೆ ಚಿನ್ನ ಬೇಕು. ಇದಕ್ಕೇನು ಬೇಕು? ಅಬ್ಜ. ಆ ಕಮಲ ಇತ್ತಲ್ಲ ಅದನ್ನೇ ತಗೊಂಡ್ರು. ಕಮಲದಲ್ಲಿ ಏನಾಗಿ ಕಮಲ ಯಾವುದರ ಸಂಕೇತ ಆಗಿತ್ತು? 14 ದಳದ ಕಮಲ ಅದು. ಅದು ಒಂದೊಂದು ಕಮಲ ಒಂದೊಂದು ದಳ ಒಂದು ಲೋಕ ಬಂತು. ಆದ್ದರಿಂದ ಬ್ರಹ್ಮದೇವರು ಆ ಕಮಲದ ಮಧ್ಯೆ ಕೂತ್ಕೊಂಡಿದ್ದರೆ ಎಲ್ಲ ಲೋಕದ ಮೇಲಿದ್ದಾರೆ ಅಂತ ಅರ್ಥ. ಅದ್ರ ಮಧ್ಯೆ ಮೇಲೆ ಕೂತ್ಕೊಂಡಿದ್ದಾರೆ, ಪೀಠ ಅದ್ರ ಮೇಲೆ ಕೂತಿದ್ದಾರೆ. ಸೊ ಬ್ರಹ್ಮದೇವರು ಪದ್ಮಾಸದರು ಅಂದರೆ 14 ಲೋಕಗಳ ಮೇಲೆ ಕೂತವರು ಅಂತ ಅರ್ಥ. ಗೊತ್ತಾಯ್ತಾ? ಅದು ಕಮಲವನ್ನು ಹೊತ್ತಿದ್ದ್ಯಾರು? ನಾರಾಯಣ, ನಾಭಿ ಕಮಲದಿಂದ, ನಾಭಿಯಿಂದ. ಆದ್ದರಿಂದ ಸರ್ವೋತ್ತಮ ಜೀವೋತ್ತಮ ಎಲ್ಲ ಸ್ಪಷ್ಟವಾಗಿ ಆ ಪಿಕ್ಚರಲ್ಲೇ ಸಿಗುತ್ತದೆ. ದಳಗಳಿದೆ ಆ ಕಮಲ. ಒಂದೊಂದು ಲೋಕ ಸೃಷ್ಟಿಯಾಗಿ ಒಂದೊಂದು ದಳ ಏನಾದ್ರು ಒಂದೊಂದು ಲೋಕದ ಸಂಕೇತ. ಗೊತ್ತಾಯ್ತಾ? ಕರೆಕ್ಟ್ ಹಾಗೆ ಮಾಡಿದ್ರಿಂದ ಮೇಲೆಲ್ಲಿದೆ ಅದು ಪೂರ್ ಮೇಲೆ ಕೂತ್ಬಿಟ್ಟಿದ್ದಾರೆ. ಸತ್ಯಲೋಕ ಹೈಯೆಸ್ಟ್ ಲೋಕ, ಮೇಲೆ ಕೂತಿದ್ದಾರೆ. ಹೈಯೆಸ್ಟ್ ಲೋಕದ ಅವರಿದ್ದಾರೆ. ಅಲ್ಲ ಹೇಳಿದ್ನಲ್ಲ. ಸರಿ ಅದು ದಕ್ಷಿಣ ದಿಕ್ಕು ಅದು ದಿಕ್ಕು ಕೂಡ ಹೇಳ್ತಾರೆ. ತ್ರಿಲೋಕ ಯಾವ್ದ್ರಲ್ಲಿ? ಇಲ್ಲ ಭೂಲೋಕ ಇವೇ ನರಕಗಳು ಇದೆಯಲ್ಲ, ಜೈಲು ಇವು ಆಸ್ಪತ್ರೆಗಳೇ ನರಕಗಳು, ಆ ಥರ ಇದ್ದೇ ಇರೋದು. ಅದು ಸ್ಪೆಷಲ್ ನರಕ ಲೋಕ ಅಂತಿರೋದು ಕೆಳಗಡೆ ದಕ್ಷಿಣ ದಿಕ್ಕಿಗೆ. ಅದು ಕೂಡ ದಕ್ಷಿಣ ದಿಕ್ಕಿಗೆ ಕೆಳಗಡೆ ಹೋಗ್ಬೇಕು ಅಂತ ಹೇಳಿ ಭಾಗವತಲ್ಲಿ ಹೇಳ್ತಾರೆ. ಅದಕ್ಕೆ ದಕ್ಷಿಣ ದಿಕ್ಕು ಎಂಬುದು ಯಾತಕ್ಕೆ ಮಾಡಬಾರದು ಅಂದ್ರೆ ನರಕದ ಸಂಕೇತ. ಪಿತೃಗಳಿಗೆ ಮಾತ್ರ ನಿಯಮ. ಯಾಕೆ? ಪಿತೃಪತಿ ಯಮನ ದಿಕ್ಕಾದ್ರಿಂದಾಗಿನೇ ಪಿತೃಗಳ ಆರಾಧನೆ ಮಾಡ್ಬೇಕಾದ್ರೆ ಮಾತ್ರ ದಕ್ಷಿಣ ದಿಕ್ಕಿಗೆ. ಅದು ಆಚಮನಾದಿನ ಮಾಡಬಾರ್ದು ದಕ್ಷಿಣ ದಿಕ್ಕಿಗೆ. ಬೇರೆ ಕಾರ್ಯ ಮಾಡ್ಬೇಕಾದ್ರೆ ಅಷ್ಟೇ. ಆಚಮನ ಮಧ್ಯೆ ಮಾಡ್ಬೇಕಾದ್ರೆ ಮತ್ತೇನು ಮಾಡ್ಬೇಕು? ಅದಕ್ಕೆ ಪೂರ್ವಕ್ಕೆ ತಿರ್ಕೊಳ್ಳೇಬೇಕು. ಅಲ್ಲಿಗೆ ಅಕಸ್ಮಾತ್ ದಕ್ಷಿಣ ದಿಕ್ಕಿ ತಿರುಗಿ ಆಚಮನ ಮಾಡಿದರೆ ಮತ್ತೆ ಸ್ನಾನ ಮಾಡಬೇಕು. ಗೊತ್ತಾಯ್ತಾ? ಸ್ನಾನ ಮಾಡಿ ಮತ್ತೆ ಆಚಮನ ಮಾಡು. ಮತ್ತೆ ಬರ್ತ ಮಾಡಿದ್ರೆ ಮತ್ತೆ ಸ್ನಾನಕ್ಕೆ ಹೋಗು. ಸ್ನಾನ ಆಗ್ತಾನೆ ಇರಬೇಕಾಗುತ್ತೆ ಅಷ್ಟೇ. ಪಶ್ಚಿಮಕ್ಕೆ ತಿರುಗಿ ಮಾಡಿದರೆ ಇನ್ನೊಮ್ಮೆ ಎಕ್ಸ್ಟ್ರಾ ಆಚರಣೆ ಮಾಡ್ಬೇಕಷ್ಟೇ. ಪಶ್ಚಿಮಕ್ಕೆ ತಿರುಗಿ ಮಾಡಿದರೆ ಇನ್ನೊಮ್ಮೆ ಆಚರಣೆ ಮಾಡಿದರೆ ಶುದ್ಧರಾಗ್ತಾರೆ. ದಕ್ಷಿಣ ಸ್ನಾನನೇ ಮಾಡಬೇಕು. ಪೂರ್ವ, ಉತ್ತರ, ಈಶಾನ್ಯ 3 ದಿಕ್ಕು ಭಾರಿ ಶ್ರೇಷ್ಠ. 3 ದಿಕ್ಕು ಸಾಮಾನ್ಯ ವಿದಿಕ್ಕುಗಳನ್ನು ಯಾವುದಕ್ಕೂ ಹೇಳಲ್ಲ. ಆದರೆ ಒಳ್ಳೆ ಕಾರ್ಯಕ್ಕೆ ಈಶಾನ್ಯ ದಿಕ್ಕು ಬಹಳ ಶ್ರೇಷ್ಠ. ಯಾಕೆ? ದಿಕ್ಪತಿ ರುದ್ರದೇವರು, ಮನೋನಿಯಾಮಕರು. ಮನಸ್ಸು ಚೆನ್ನಾಗಿರುತ್ತೆ ಅಂತ ಮಾಡಿದರೆ ಮನಸ್ಸು ಭಾಳ ಇದಾಗಿರುತ್ತೆ, ಕಂಟ್ರೋಲಿಗೆ ಬರುತ್ತೆ ಅಂತ ತಾತ್ಪರ್ಯ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಲೋಕದಲ್ಲಿ ದಿಕ್ಕುಗಳಿಗೆ ಒಂದೊಂದಕ್ಕೊಂದು ಮಹತ್ವ ಇದೆ. ಹೌದು. ಮಧ್ಯ ಭೂವಿಂದ ಶುರುವಾಗುತ್ತೆ. ಭೂಲೋಕ ಸೇರೇನು ಹೇಳು? ಭೂಹು ಶುರುವಾಗೋದು. ಭೂಹು ಭುವಃ ಮೇಲೆ ಅಂದರೆ ಭೂಮಿನ ಸೇರಿ ಮೇಲೆ, ಕೆಳಗೆ ಅಂದರೆ ಆ ಭೂಮಿನ ಬಿಟ್ಟು ಕೆಳಗೆ, ಅತಳ ವಿತಳ ಸುತಳ ಈ ರೀತಿ. ಭೂಮಿ ಬಿಟ್ಟು 15 ಆಗಿಬಿಡುತ್ತೆ. ಆಮೇಲೆ ಭೂಮಿ ಮೇಲೆ ಅಂದರೆ ಆಗಲ್ಲ, ಭೂಮಿನ ಸೇರಿ. ಹೇಳು. ಹೌದು. ಅಲ್ಲ ನಮ್ಮಲ್ಲಿ ಸಿಚುಯೇಟ್ ಮಾಡಿರೋದು ಅಷ್ಟು ನಮಗೆ. ಅದೇ ಉಪಾಸನೆಗೆ ಅಷ್ಟೇ ಹೇಳಿರೋದು. ಉಪಾಸನೆಗೆ ನಮ್ಮ ಗಮನಕ್ಕೆ ಬರಬೇಕಂತ ಅಷ್ಟೇ, ಜಾಸ್ತಿ ಅಲ್ಲ. ಇಲ್ಲಿ ಬಂದರೆ ಸಹಸ್ರದಳದ ಕಮಲ ಏನು 14 ಅಲ್ಲ, ಸಹಸ್ರದಳ ಮೇಲಿರ್ತಕ್ಕಂಥ ಕಮಲ ಎಷ್ಟದು? ಸಹಸ್ರದಳ. ಆದ್ದರಿಂದ ಈ ಲೋಕದ ದಳ ಬೇರೆ, ದೇಹದಲ್ಲಿರ್ತಕ್ಕ ಅದು ಬೇರೆ. ಗೊತ್ತಾಯ್ತು? ನಾಭಿಯಿಂದ ಶುರುವಾಗೋದಿಲ್ಲ ಅದು. ಎಲ್ಲಿಂದ ಶುರುವಾಗಬೇಕು? ಪೃಷ್ಠದ ಮೂಲದಿಂದ ಶುರುವಾಗುತ್ತೆ. ಅದು ಮೂಲಾಧಾರ ಚಕ್ರ ಅಂತ ಅಲ್ಲಿಂದ ಶುರುವಾಗಬೇಕು. ಅದರಿಂದ ಈ ಕಾನ್ಸೆಪ್ಟ್ ಬೇರೆ, ಆ ಕಾನ್ಸೆಪ್ಟ್ ಬೇರೆ. ಇದು ಲೋಕದ ಬಗ್ಗೆ ಹೇಳಿದ್ದಷ್ಟೇ, ಅದಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು. ಆ ಕಮಲಗಳು ನಮ್ಮ ದೇಹದೊಳಗಿರ್ತಕ್ಕಂಥ ಕಮಲಗಳು. ಅದ್ರಲ್ಲಿ ಲೋಕ ತೊಗೊಂಡ್ರೆ ಏನು ಮಾಡಬೇಕು ಗೊತ್ತಾಗ? ಪಾತಾಳ ಕೆಳಗೆ ಬರುತ್ತೆ. ಪಾತಾಳ ಬೇತ ಸೆಗಿ ಪಾದ ಮೂಲ. ಅದನ್ನ ಮಾಡೋದಿಲ್ಲ. ಅದರಿಂದಾಗಿನೇ 14 ತಳದ ಸೇರೋದಿಲ್ಲ. 14 ತಳದ ಕಾನ್ಸೆಪ್ಟು ಲೋಕಗಳಿಗೆ ಮಾತ್ರ. ಗೊತ್ತಾಯ್ತು? ಇವೆಲ್ಲ ಕಾನ್ಸೆಪ್ಟ್ ಧ್ಯಾನಕ್ಕೋಸ್ಕರ ಹೇಳಿದ ಕಾನ್ಸೆಪ್ಟ್. ಅಲ್ಲಲ್ಲಿ ಆ ದಳಗಳು ಮುಖ್ಯ ಕಾರಣ. ಅಲ್ಲಿ ಭಗವದ್ ರೂಪಗಳ ಚಿಂತನೆಗೋಸ್ಕರ ಅವು ಪೀಠಗಳಿದ್ದಾಗ ವಿಷ್ಣುಕೊಂಡು ಆ ರೂಪಗಳನ್ನು ಆ ಕಮಲದನ್ನು ಪೀಠ ಅಂತ ತಿಳ್ಕೊಂಡು ಅದರಲ್ಲಿ ದೇವರನ್ನು ಚಿಂತನೆ ಮಾಡಬೇಕು ಅಂತ ಅಷ್ಟೇ ತಾತ್ಪರ್ಯ. ಮೂಲಾಧಾರದ ಶುರುವಾದರೆ ಸಹಸ್ರಾರ್ಧವರೆಗೂ ಬರಬಹುದು. ತಸ್ಮಾತ್ ಸ ಏಕೋ ತಥೋ ವಿರಿಂಚೋ ಭುವನಾನಿ ಸಪ್ತ ಸಸಪ್ತಕಾನಿ ಆಶುಚಕಾರ. ಇದು ನೋಡಿ, ಆಶುಚಕಾರ ಬ್ರಹ್ಮದೇವರ ಕೆಪಾಸಿಟಿ ಇದು. ಅವನ್ನು ಬೇಗನೆ ಮಾಡಿದೆ. ಅದು ಬರೀ ಕಡಿಸ್ಬೇಕಾದ್ರೆ ಕಷ್ಟ, ರಿಪೇರಿ ಭಾರಿ ಕಷ್ಟ. ಇದು ಅದಕ್ಕಿಂತ ಕಷ್ಟ. ಅಂಥ ಹೊತ್ತಿನಲ್ಲಿ ಈ 14 ಲೋಕಗಳನ್ನು ಆಶುಚಕಾರ ಅಂತ ಹೇಳಿದ್ರಿಂದ ಬ್ರಹ್ಮದೇವರು ಎಷ್ಟು ಫಾಸ್ಟು. ಅದಕ್ಕೆ ಇದರಲ್ಲಿ ಹೇಳ್ಬೇಕಾದ್ರೆ ದ್ವಾದಶ ಸ್ತೋತ್ರದಲ್ಲಿ ಶೇಷಾಹಿ ವೈರಿ ಶಿವಶಕ್ರ ಮನುಪ್ರಧಾನ ಚಿತ್ರೋರು ಕರ್ಮರಚನಂ ಯದಪಾಂಗಲೇಶಂ ಆಶ್ರಿತ್ಯ ವಿಶ್ವಮಖಿಲಂ ವಿದಧಾತಿ ಧಾತ ಹಿರ್ಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ. ಎಷ್ಟು ಸಾಮರ್ಥ್ಯ ಬ್ರಹ್ಮದೇವರು ಅಂತ ಹೇಳ್ತಾರೆ. ಹಾಗೆ ಎಲ್ಲಿಂದ? ಶೇಷಾಹಿ ವೈರಿ ಶಿವಚಕ್ರ, ಶೇಷದೇವರಿಂದ ಪ್ರಾರಂಭ ಮಾಡಿ ಅವ್ರ ಸೃಷ್ಟಿ ಶುರುವಾಗುತ್ತೆ. ರುದ್ರದೇವರು ಬೇರೆ ಮಾಡಿಬಿಡ್ತಾರೆ. ಅವ್ರ ಶಕ್ತಿ ಕೆಪಾಸಿಟಿ ಅಲ್ಲಿ ತಾರತಮ್ಯ ಪೂರ್ಣ ಮೇಂಟೈನ್ ಮಾಡಿಕೊಂಡೆ ಅವ್ರು ಹೇಳಿದವರೇ ಅವರು ಮೇಂಟೈನ್ ಮಾಡಿದ್ರೆ ಯಾರು ಮಾಡೋಕ್ಕೆ ಸಾಧ್ಯ ಇದೆ?
ಅದು ಸ್ಪಷ್ಟವಾಗಿತ್ತು. ಅದು ಸರಿಯಾಗಿ ಓದಿದರೆ ಇದೆಲ್ಲ ಓದಿದಾಗ ಎಷ್ಟು ಕ್ಲಿಯರಾಗಿ ನಮ್ಗೆ ಅರ್ಥ ಗೊತ್ತಾಗುತ್ತೆ. ಅವ್ರವ್ರ ಕೆಪಾಸಿಟಿ ಮೊದಲು ಒಂದು ಶಬ್ದಾರ್ಥ ಗೊತ್ತಾಗುತ್ತೆ ಅಷ್ಟೇ, ಇದಲ್ಲದ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಭಾಗವತ ಇದೆಲ್ಲ ಓದಿದಾಗ ಸೃಷ್ಟಿಯ ಕಾನ್ಸೆಪ್ಟ್ ಏನು, ಅವ್ರ ಕೆಪಾಸಿಟಿ ಎಷ್ಟು ಅಂತ ಅರ್ಥ ಮಾಡ್ಬೇಕು. ಹಾಂ ಹಾಂ ಏನ ಹೌದು ಅದೇ ಹೇಳ್ತಿರೋದು. ಈಗ ಸೃಷ್ಟಿ ಮಾಡಿದವರು ಎಷ್ಟು ದೊಡ್ಡವರು, ಅವರು ಸೃಷ್ಟಿ ಮಾಡೋದು ಇನ್ನೆಷ್ಟು ದೊಡ್ಡವರು, ಅದೆಲ್ಲ ತಿಳುವಳಿಕೆ ಬರ್ಲಿಕ್ಕೆ ಹೇಳ್ತಾರೆ. ಅಗ್ರೇ ಶಿವೋಹಂ ಭವ ಏವ ಮುಂದೆ ತಸ್ಮಾಚ್ಚ ದೇವಾಹ ಋಷಯ ಪುನಶ್ಚ ವೈಕಾರಿಕಾದ್ಯಾ ಸಶಿವಾ ಬಭುವು. ಅವರಿಂದ ಮತ್ತೊಮ್ಮೆ ಇದೆಲ್ಲ ಸೃಷ್ಟಿ ಆಯ್ತು. ಈಗ ದೇವತೆಗಳು ಮತ್ತೊಮ್ಮೆ ಹುಟ್ಟಿ ಬರ್ತಾ ಇದ್ದಾರೆ. ಇಷ್ಟೊತ್ತು ನಾರಾಯಣ ಸೃಷ್ಟಿಯಾಗಿತ್ತು, ಈಗ ಬ್ರಹ್ಮದೇವರಿಂದ ಸೃಷ್ಟಿ ಶುರುವಾಯಿತು, ಇವರಿಂದ ಸೃಷ್ಟಿ. ಸೊ ನಾರಾಯಣನ ಮಕ್ಕಳು ಹೌದು, ಉಳಿದ ದೇವತೆಗಳು ಬ್ರಹ್ಮದೇವರ ಮಕ್ಕಳು ಹೌದು. ತಸ್ಮಾಚ್ಚ ದೇವಾಹ, ಬ್ರಹ್ಮದೇವರು ಬೇರೆ ಯಾರು ಸೃಷ್ಟಿ ಮಾಡಿಲ್ಲ, ನಾರಾಯಣ ಒಬ್ಬನೇ, ಲಕ್ಷ್ಮೀನಾರಾಯಣ ಮಾತ್ರ ಸೃಷ್ಟಿಯವರು. ಉಳಿದ ದೇವತೆಗಳು ಬಂದು ಕಶ್ಯಪರಿಂದ ಮತ್ತೆ ಹುಟ್ಟುತ್ತಾರೆ. ತುಂಬ ಜನ ದೇವತೆಗಳು ಅಲ್ಲಿ ಹುಟ್ಟುತ್ತಾರೆ, ಅದು ಬರೇ ಸತ್ತು ಹುಟ್ಟುತ್ತಾರೆ ಅವರು. ಹಣ್ಣು ಹುಟ್ಟು ಹೆಚ್ಚಾದಂತೆ ಏನಾಯ್ತು ಅವರಿಗೆ, ಒಂದು ಸತ್ತು ಹುಟ್ಟಿದ್ರು ಸಾಕು, ಏನಾಯ್ತು ಅಲ್ಲಿಗೆ ಅಜ ಅಂತ ಹೊರಟೋಯ್ತು ಹೆಸರಲ್ಲಿ, ಗೊತ್ತಾಯ್ತಾ. ಮತ್ತೆ 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 ಅವತಾರದಲ್ಲಿ ಮತ್ತೆ ಹುಟ್ಟೋದು ಬೇರೆ, ಸಾಧನೆಗೆ ಹುಟ್ಟೋದು ಬೇರೆ. ಅಲ್ಲೇ ಲೆಕ್ಕ ಆಗ್ತಾ ಹೋದ್ರೆ ಹುಟ್ಟುಗಳು ಭಾರಿ ಆಗಿಬಿಡುತ್ತೆ. ಅದಕ್ಕೆ ಬಹುನಿಮೆ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ. ದೇವರ ಜನ್ಮಗಳು ಅಂದರೆ ಅವತಾರಗಳು, ಉಳಿದವರ ಜನ್ಮ ಅಂತ ಅರ್ಜುನಿಗೆ ಮಾತ್ರ ಬಹುನಿ ಅಲ್ಲ, ಎಲ್ಲ ಜೀವರಿಗೂ ಬೇಕಾಷ್ಟು ಜನ್ಮಗಳಾಗೋಗ್ಬಿಟ್ಟಿದೆ. ಆದರೆ ದೇವರಿಗೆಲ್ಲ ಗೊತ್ತು, ನಮಗೆ ನಮ್ಮಿಂದ ಹಿಡಿದು ಯಾವುದೂ ಗೊತ್ತಿಲ್ಲ. ಅದು ಭಗವದ್ಗೀತೆಯ ಮಾತು. ಇದೆಲ್ಲ ನೋಡಿದಾಗ ಇನ್ನೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಹೌದು ಯಾವ್ದು ಮೂಲ ರೂಪ ಸಾಂಶರವರಲ್ಲ. ಸಾಂಶರಾದ ಏನು ಮಾಡ್ತಾರೆ, ಆ ರೂಪ ಇಟ್ಕೊಂಡೇ ಬರ್ತಾರೆ ಸಾಂಶರಾದ. ಅದು ವಿಶೇಷ, ದೇವತೆಗಳೆಲ್ಲ ಸಾಂಶರು. ಅದರಲ್ಲೂ ಕೂಡ ತಾರತಮ್ಯ. ಮತ್ತೆ ವಾಯುದೇವರ ಅಂಶಗಳು ಎಷ್ಟಿದೆ, ತ್ರಿಕೋಟಿ ರೂಪ, ಭಾರಿ ಜಾಸ್ತಿ ವಾಯುದೇವರ ಅಂಶಗಳು. ಅಂಶಗಳಲ್ಲಿ ಲಿಮಿಟೇಷನ್ ಇದೆ, ಅವತಾರಗಳ ಲಿಮಿಟೇಷನ್ ಇದೆ, ಗೊತ್ತಾಯ್ತಾ. ವಾಯುದೇವರದ್ದು ಭಾರಿ ಹೆಚ್ಚು. ಯಾರ ಅವತಾರಗಳು ಅವ್ರು ಇರಲೇಬೇಕು ಜೊತೆಗೆ, ಇಲ್ಲದವ್ರು ಅವ್ರು ಬದುಕಲಿಕ್ಕೆ ಆಗೋದಿಲ್ಲ. ವಾಯುದೇವರ ರೀತಿ ಬೇರೆ, ಉಳಿದವ್ರದೆಲ್ಲ ಅವತಾರ ಇಷ್ಟು ಡಿಫೈನ್ ಆಗಿರುತ್ತೆ. ಅದು ಏನು ದೇವತೆಗಳಾದ್ಮೇಲೆ ಅವತಾರ, ಆಗೋದಕ್ಕಿಂತ ಮುಂಚೆ ಸಾಧನೆಗೆ ಅವತಾರ ಬೇರೆ ಇದೆ. ಆದರೆ ನಮಗೆ ಗೊತ್ತು ಕೂಡ ಆಗೋದಿಲ್ಲ, ಎಲ್ಲೋ ಸಾಧನೆ ಮಾಡ್ಕೊಂಡಿರ್ತಾರೆ ಒಂದು ಕಡೆ. ಹೌದು, ತತ್ವಾಭಿಮಾನ ದೇವತೆಗಳು ಉಳಿದವರಿಗಿಂತ ಏನವರು, ಉಳಿದ ದೇವತೆಗಳಿಗಿಂತ ಮೇಲಿರೋರು. ಅದಕ್ಕೆ ತತ್ವಾಭಿಮಾನ ದೇವತೆಗಳ ಲೆಕ್ಕ ದೊಡ್ಡದು. ಅದರಲ್ಲಿ ಮತ್ತೆ ಅವಾಂತರಾಭಿಮಾನ ದೇವತೆಗಳು ಎಲ್ಲ ಕಡೆ ಇದ್ದಾರೆ. ಅವರು ಹಾಗೆ ಅವ್ರ ಪ್ರಕಾಶಕ್ಕೆ ಲಿಮಿಟ್ ಇದೆ. 40 ಕ್ಯಾಂಡಲ್ ಬಲ್ಪಿಗೂ ಪ್ರಕಾಶ ಇದೆ, 100 ಕ್ಯಾಂಡಲ್ಗೂ ಇದೆ. ಅದು ಬೇರೆ ಆಗುತ್ತೆ, ಅದ್ರ ಕೆಪಾಸಿಟಿ ಕ್ಲಾರಿಟಿ ಎಲ್ಲ ಬೇರೆ ಆಗುತ್ತೆ. ಮತ್ತೆ ಬೆಡ್ ಲೈಟ್ಗೂ ಒಂದಿಷ್ಟು ಕೆಪಾಸಿಟಿ ಇದೆ. ಅವ್ರ ಕೆಲಸ ದೀಪ ಅದು ಒಂದೇ ಕಾಣೋದಿಲ್ಲ, ಏನು ತೋರಿಸೋದಿಲ್ಲ, ಆ ದೀಪ ಒಂದೇ ಕಾಣುತ್ತೆ ಅಷ್ಟೇ ಕೆಪಾಸಿಟಿ. ಆದರೆ ಉಳಿದು ಎಷ್ಟು ಇಲ್ಮಿನೇಟ್ ಮಾಡುತ್ತೆ. ಸಣ್ಣ ಸಣ್ಣ ದೀಪಗಳು ಕಾಣಿಸೋದೇ ಇಲ್ಲ, ಅಷ್ಟು ಬೆಳಗ್ಗೆ ಬಂದ್ಬಿಡುತ್ತೆ. ಅದು ಇಟ್ಕೊಂಡು ಉಪಯೋಗ ಆರಿಸೇ ಬಿಡ್ತಾರೆ, ಪ್ರಯೋಜನ ಇಲ್ಲ ಅಂತ ಹೇಳಿ. ಅವಾಗ ಹೆಲ್ಪ್ ಕೂಡ ಆಗಲ್ಲ, ಅದರಿಂದ ಡಿಸ್ಟರ್ಬೆನ್ಸ್ ಕೆಲವು ಸಲ. ಹೇಳ್ತಾರೆ. ಈಗ ಅಹಂಕಾರ ಹೇಳಿದ್ರಲ್ಲ ನಿನ್ನೆ, ವೈಕಾರಿಕ ತೈಜಸ ಅಂತೆಲ್ಲ ಅಹಂಕಾರ ಹೇಳಿದ್ದಿಲ್ಲ, ಅದರಿಂದ ತೋ ಅಬ್ಜಾತ್ ತಸ್ಮಾಚ್ಚ ದೇವಾಹ, ಅದರಿಂದ ಅವರಿಂದ ಮತ್ತೆ ಏನಾಯಿತು, ಋಷಯ ದೇವಾಹ ಋಷಯ, ದೇವತೆಗಳು ಮತ್ತೆ ಹುಟ್ಟಿದ್ರು, ಋಷಿಗಳು ಮತ್ತೆ ಹುಟ್ಟಿದ್ರು. ಪುನಶ್ಚ ವೈಕಾರಿಕಾದ್ಯಾಹ, ಯಾವ ದೇವತೆಗಳು, ವೈಕಾರಿಕ ದೇವತೆಗಳು ಅಂದ್ರೆ ಏನು, ಆ ತತ್ವ ಅಹಂಕಾರ ತತ್ವದ ಆ ಭಾಗದಿಂದ ಹುಟ್ಟಿದ ದೇವತೆಗಳು. ಅಲ್ಲಿ ಮೇನ್ ಯಾರು ಅಂದರೆ ಸಶಿವಾಹ, ರುದ್ರದೇವರೇ. ಮೂವರ ಅಹಂಕಾರಕ್ಕೂ ಯಾರವರು, ರುದ್ರದೇವರೇ. ಆದ್ದರಿಂದಾಗೇನೆ ಸಶಿವಾಹ, ಶಿವರ ವೈಕಾರಿಕ ಎಂಬುದು ತತ್ವ, ಅಹಂಕಾರ ತತ್ವದ ಭಾಗ. ಶಿವ ಅಭಿಮಾನ ದೇವತೆ. ಆಯಾ ತತ್ವಗಳು ಮತ್ತು ಅಭಿಮಾನ ದೇವತೆಗಳು ಸಹ ಬಹು ಹುಟ್ಟಿ ಬಂದರು. ಆಗ್ಲೇನೆ ಭೂಮಧ್ಯದಿಂದ ಹುಟ್ಟಿ ಬರೋದು ಭಗವತ ಕಥೆ ಬರುತ್ತಾರೆ. ಈ ಸ್ಟೇಜಲ್ಲಿ ಬಂದಿದ್ದಾರೆ. ಅದು ಋಷಯ ಸನಕಾದಿಗಳು, ಗೊತ್ತಾಯ್ತಾ. ಇಲ್ಲಿ ದೇವಾಹ ಉಳಿದ ದೇವತೆಗಳು ಎಲ್ಲ ಭಾಗವತದ ಬಾಕಿ ಇಲ್ಲಿ ಟ್ಯಾಲಿ ಆಗ್ಬೇಕು. ಮೊದಲಿಂದೆಲ್ಲ ಹಿಂದಿನ ಸೃಷ್ಟಿ ಅದೆಷ್ಟು ಕೂಡ. ಇದು ಈಗ ಹೇಳಿದ ಆ ಸೃಷ್ಟಿ ಭಾಗವತದಲ್ಲೇನೆ 2ನೇ ಸ್ಕಂದಲ್ಲಿ ಹೇಳೋ ಸೃಷ್ಟಿ, 3ನೇ ಸ್ಕಂದ ಸೃಷ್ಟಿ ಮುಂದುವರಿತಾ ಹೋಗುತ್ತೆ. ಆಮೇಲೆ ಬರೀ 3ನೇ ಸ್ಕಂದ ಓದೋರಿಗೆ 2ನೇ ಸ್ಕಂದ ಬಿಟ್ಟುಬಿಟ್ರೆ ಹಿಂದಿನ ಸೃಷ್ಟಿ ಎಲ್ಲ ಮಿಸ್ ಆಗಿಬಿಡುತ್ತೆ. ಒಂದು ಹಿಂದಿನ ಸ್ಕಂದ ಬಿಟ್ಟು ಮುಂದಿನ ಸ್ಕಂದ ಓದಿದರೆ ಎಷ್ಟು ಕಳ್ಕೊತಾನೆ. ಒಂದು ಪುರಾಣ ಬಿಟ್ಟು ಮತ್ತೊಂದು ಪುರಾಣ ಓದಿದರೆ ಅಲ್ಲಿ ಹೇಳಿದ್ದೆಲ್ಲ ಮಿಸ್ ಆಗಿಬಿಡುತ್ತೆ. ಅದೆಲ್ಲ ಓದಿದ ಮೇಲೆ ನಿರ್ಣಯ ಕೊಡಬೇಕು. ಯಾವ ಒಂದು ಪುಸ್ತಕ ಕೊಟ್ಟಿರ್ತಾರೆ, ಯಾರು ವಿಮರ್ಶೆ ಮಾಡಿ ಅಂತ ಹೇಳ್ತಾರೆ. ಅರ್ಧ ಓದಿರ್ತಾರೆ, ವಿಮರ್ಶೆ ಮಾಡಿ ಅಂದರೆ ಏನಂತಾರೋ ಅವನು, ಪೂರ್ತಿ ಓದಿದ ಮೇಲೆ ಮಾಡ್ತೀನಿ ಅಂತ ಹೇಳ್ತಾರೆ, ಗೊತ್ತಾಯ್ತು. ಅಷ್ಟಕ್ಕೆ ಮಾಡಿದರೆ ವಿಮರ್ಶೆ ಆಗೋದಿಲ್ಲ. ಪೂರ್ತಿ ಓದಿದ ಮೇಲೆ ಮಾತ್ರ ಪುಸ್ತಕ ವಿಮರ್ಶೆ ಮಾಡೋದು ಸಾಧ್ಯ. ನಾವು ಯಾತಕ್ಕೆ ಯಾವುದನ್ನು ಒಂದು ಪುರಾಣ ವಿಮರ್ಶೆ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಎಲ್ಲ ಸೇರಿ ಒಂದು ಬುಕ್ ಇದ್ದಾಗ, ಎಲ್ಲ ಇತಿಹಾಸ ಪುರಾಣ ಎಲ್ಲವೂ ಸೇರಿ ಏನದು ಒಂದು ಯೂನಿಟ್. ಅದು ಯಾವ ಒಂದನ್ನು ಓದ್ದೆ ಹೋದ್ರೂ ಕೂಡ ಏನು ಮಾಡಕ್ಕೆ ಬರೋದಿಲ್ಲ, ವಿಮರ್ಶೆ ಸರಿಯಲ್ಲ. ಯಾವುದು ಓದ್ದೇ ವಿಮರ್ಶೆ ಮಾಡ್ತಾರೆ ಅವರು. ಒಂದು ಕೂಡ ಓದ್ದೇನೆ, ಒಂದು ಓದ್ದೆ ಹೋದ್ರೂ ವಿಮರ್ಶೆ ಮಾಡಬಾರ್ದು. ಲಾಸ್ಟ್ ಪೇಜ್ ಉಳ್ಕೊಂಡಿದೆ, ಓದಿಲ್ಲ, ಕೇಳಕ್ಕೆ ಬರ್ತಾರೆ, ಇನ್ನೂ ಓದ್ಬೇಕು. ಅದ್ರಲ್ಲಿ ಏನೇನೋ ಚೇಂಜ್ ಆಗೋಗ್ಬಿಟ್ರೆ ಒಂದು ಪುಟದಲ್ಲಿ ಏನಾಗುತ್ತೆ, ಕನ್ಕ್ಲೂಷನ್ ಸಿಕ್ಬಿಡುತ್ತೆ. ಅದು
ಗೊತ್ತಾ, ಒಳ್ಳೆಯವ್ರು ಕೆಟ್ಟವ್ರಿಗೆ ಕೆಟ್ಟ ಒಳ್ಳೆಯವ್ರು ಯಾವುದೋ ಕಾರಣಕ್ಕೆ ಅಜಾಮಣ್ಣ ಕತೆ ಅರ್ಧ ನಿಲ್ಲಿಸ್ಬಿಟ್ರೆ ಕೊನೆ ಮೊಮೆಂಟ್ ಪೂರ್ತಿ ಚೇಂಜ್ ಆಗೋಯ್ತು. ಈ ಥರ ಅಸಮಂಜಸ ಕಥೆ ಬರುತ್ತೆ. ಸುಮ್ಮನೆ ರಾಮಾಯಣ ಓದ್ಬಿಟ್ರೆ ಅಸಮಂಜಸ ಭಾರಿ ಕೆಟ್ಟವರು ಅಂತ ಅರ್ಥ ಆಗುತ್ತೆ. ಭಾಗವತ ಹೇಳ್ತದೆ ಇಲ್ಲ ಭಾರಿ ಒಳ್ಳೆಯವರು ಅಂತ ಹೇಳ್ತಾ. ಯಾಕೆ ನೋಡೋದಕ್ಕೆ ಕೆಟ್ಟವನು, ಯಾತಕ್ಕೆ ಹುಟ್ಟಿದ ಮಕ್ಕಳು ಊರಿನ ಎಲ್ಲ ಮಕ್ಕಳನ್ನು ಬಂದು ನದಿಯಾಗಿ ಒಗಿತಿದ್ದ. ಎಲ್ಲ ನೋಡೋದು ಕಣ್ಣಿಗೆ ವಿಲುವಾದ್ರೆ ಸತ್ತು ಹೋಗ್ತಾ ಇದ್ರು. ಏನು ಒಬ್ಬೊಬ್ಬರನ್ನೆಲ್ಲ ಊರಿನ ಪ್ರಜೆಗಳ ಮಕ್ಕಳಲ್ಲಿ ಎತ್ತು ಬಿಡ್ತಾರೆ. ಆಗ ಇನ್ನೂ ಎಂಕ್ವೈರಿ ಶುರು ಆಗುತ್ತೆ. ಕಂಪ್ಲೇಂಟ್ ಬಂತು, ಎಂಕ್ವೈರಿ ಮಾಡಿದರು. ಹೌದು ಅಂತ ಒಪ್ಕೊಂಡ. ಹಾಗೆ ಬಹಿಷ್ಕಾರ ಮಾಡ್ತೀವಿ ಅಂದರು. ಆಗ ಹೇಳಿದ ಥ್ಯಾಂಕ್ಸ್ ಅಂತ ಹೊರಟ. ಇದಕ್ಕೆ ಇಷ್ಟೆಲ್ಲ ಮಾಡಿದೆ ನಾನು ಅಂತ ಹೇಳಿದ. ನನಗೆ ವೈರಾಗ್ಯ ಬೇಕಾದ್ರೆ ರಾಜ್ಯಾಧಿಕಾರ ಇರಲಿ, ನಾನು ಆ್ಯಕ್ಚುಲಿ ರಿಜೆಕ್ಟ್ ಮಾಡೋಂಗಿಲ್ಲ. ಕೆಲವು ಪೋಸ್ಟ್ ರಿಜೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಬೈಂಡಿಂಗ್ ಅದು ಕಂಪಲ್ಸರಿ ವರ್ಕ್ ಇದ್ರೆ ಹಾಗೆ ರಿಜೆಕ್ಟ್ ಮಾಡೋಂಗಿಲ್ಲ. ಮತ್ತು ರಾಜ್ಯ ಆಡೋ ಇಷ್ಟ ಇಲ್ಲ, ತಪಸ್ ಮಾಡೋ ಇಷ್ಟ ಆತನಿಗಿದೆ. ಅದಕ್ಕೇನು ಮಾಡ್ದ, ಕೆಲವು ಹುಡುಗರು ಇರ್ತಾರೆ ಬೇಗ ಮನೆಗೆ ಹೋಗ್ಬೇಕಾಗಿರುತ್ತೆ, ಗಲಾಟೆ ಮಾಡ್ತಾರೆ, ಗೆಟ್ ಔಟ್ ಅಂತ ಹೋಗ್ಬಿಡ್ತಾರೆ. ಥ್ಯಾಂಕ್ಸ್ ಸರ್. ಯಾಕೆ ಇದು ಈ ಅಸಮಂಜಸ ಟ್ರಿಕ್, ಅದು ಅಸಮಂಜಸ ಹೇಳ್ಕೊಟ್ಟು ಟ್ರಿಕ್ ಅದು. ಯಾಕಂದ್ರೆ ಹೋಗ್ತಿದ್ರೆ ಬಿಡೋದಿಲ್ಲ, ಪರ್ಮಿಷನ್ ಕೊಡೋದಿಲ್ಲ, ಗಲಾಟೆ ಮಾಡಿ ನೀರೇ ಹೋಗುತ್ತೆ, ಕಳಿಸ್ಬಿಡ್ತಾರೆ. ಇದು ಭಾಳ ಟ್ರಿಕ್ ಇವರು ಈಗ ಹೇಳ್ಕೊಟ್ಟಿದ್ದು. ಈಗ ಹೇಳ್ದಿಲ್ಲ ಅದು ಅಲ್ಲ, ನಿನ್ನ ಟ್ರಿಕ್ಕಿಗೋಸ್ಕರ ಇಷ್ಟರ ಕೊಂದು ಹಾಕಿಬಿಟ್ಟಿಲ್ಲ ಅಂತ ಕೇಳಿದರೆ ಯಾರೂ ಸತ್ತಿಲ್ಲ, ದೇರ್ ಆಲ್ ಸೇಫ್ ಅಂತ ಎಲ್ಲರೂ ತಂದು ತೋರಿಸ್ತಾನೆ. ಆಗಲ್ಬೋದು ಅದು ಬಹಿಷ್ಕಾರ ಮಾಡಿ ಆಗಿತ್ತು. ಆದ್ದರಿಂದ ಹೊರಟೋಗ್ಬಿಟ್ಟು ಯಾತಕ್ಕೆ ಹೇಳಿದೆ ಅಂದರೆ, ಒಂದು ಪುರಾಣ ಇನ್ನೊಂದು ಪುರಾಣ ಓದ್ದೆ ಹೋಗ್ಬಿಟ್ರೆ ನಿಜವಾದ ಒಳ್ಳೆಯವನು ಕೆಟ್ಟವನಾಗಿಬಿಡ್ತಾನೆ, ಕೆಟ್ಟವನು ಒಳ್ಳೆಯವನಾಗಿಬಿಡ್ತಾನೆ. ಹಾಗಾಗಬಾರ್ದು. ಪರಮಗಿರಿ ಕೆಲವು ನೋಡಿದ ವಿಕರಣ ಮಾತಾಡಿದ ಸಭೆಯಲ್ಲಿ. ಏನಂತ ಮಾತಾಡ್ದ, ವಿದ್ಯುತ ತಪ್ಪು, ದ್ರೌಪದಿಯನ್ನು ಅವಮಾನ ಮಾಡಿದ ತಪ್ಪು, ದ್ರೌಪದಿಯನ್ನು ಮದಿರಲ್ಲ ಅಂತ ಹೇಳಿಬಿಟ್ಟ. ನೋಡೋದಕ್ಕೆ ಭಾರಿ ದೊಡ್ಡ ಮನುಷ್ಯ ಕಂಡ ಆ್ಯಕ್ಚುಲಿ ಬಹಳ ದುಷ್ಟ ಅವರು. ದುರ್ಯೋಧನ ತಮ್ಮ ಅಂದಮೇಲೆ ಬೇರೆ ಹೇಳಬೇಕಾಗಿಲ್ಲ. ಆದರೆ ನಾವು ಯಾತಕ್ಕೆ ಮಾತಾಡ್ದ, ನಾನು ಮಹಾಪಂಡಿತ ಅಂತ ತೋರ್ಸಕ್ಕೆ ಹೊರಟ. ಅದು ನಾಟಕ ಮಾಡ್ದ. ಅದು ಸ್ವರೂಪ ಯಾವಾಗ ಹೊರಗೆ ಬಿತ್ತು ಅವನಿಗೆ. ಆಮೇಲೆ ಬಂದು ಮತ್ತೆ ಸುಟ ಕೂತ್ಬಿಟ್ಟು ತಪ್ಪ ಕೂತು ಕನ್ನಡ ಬೈದಾಗ ಕೂತ್ಬಿಟ್ಟ. ವಿದುರ ಬಿಡಲಿಲ್ಲ, ಹಠ ಹಿಡ್ದೆ ಮಾಡಿದೆ, ಬಿಡಲಿಲ್ಲ. ಯಾಕೆ ವಿದುರನಿಗೆ ಏನಾಗಿತ್ತು, ಕನ್ಸರ್ನ್ ಇಲ್ಲ, ಬರೀ ಶೋ ಇತ್ತು ಅಷ್ಟೇ. ಇದೆಲ್ಲ ಯಾವಾಗ ಗೊತ್ತಾಗತ್ತೆ, ಹಿಂದೂ ಮುಂದೆ ನೋಡಿದಾಗ ಗೊತ್ತಾಗತ್ತೆ. ಇವರೆಲ್ಲ ಮಾಡೋ ದೊಡ್ಡ ತಪ್ಪುಗಳು ಅಂದರೆ, ಯಾವ ಒಂದು ಪುರಾಣ, ಒಂದು ಗ್ರಂಥ ಅಲ್ಲ, ಒಂದು ಗ್ರಂಥ ಅಧ್ಯಾಯ ಓದದೆ ಹೋದರೂ ಕೂಡ, ಶ್ಲೋಕ ಓದದೆ ಹೋದರೂ ಕೂಡ ಅವ್ರು ಕಾಂಪಿಟೆಂಟ್ ಅಲ್ಲ ವಿಮರ್ಶೆ ಮಾಡಲಿಕ್ಕೆ. ಅರ್ಥ ಆಯ್ತಾ? ಅಂಥ ಹೊತ್ತಿನೊಳಗೆ ಏನೂ ಓದೋದೇನೆ ಬಿಡಿ, ಸಂಸ್ಕೃತ ಕೂಡ ಬರೋದಿಲ್ಲ. ಅರ್ಥ ಆಯ್ತಾ ನಿಮಗೆ? ಇನ್ನೇನು ವಿಮರ್ಶೆ ಮಾಡ್ತಾರೆ ಇವರು? ವಿಮರ್ಶೆಗೆ ಏನು ಇವರಿಗೆ ಆಧಾರ? ಟ್ರಾನ್ಸ್ಲೇಷನ್ ಏನು ಬಾಯಿ ಬಂದ ಮಾಡಿರ್ತಾರೆ, ತಲೆ ತೋಚಿರ ಟ್ರಾನ್ಸ್ಲೇಷನ್. ಅರ್ಥ ಆಯ್ತಾ? ಸ್ವಲ್ಪ ಪಾಪ ನಂಬಿಕೊಂಡು ಕೊಟ್ಟಿರ್ತಾರೆ, ವಿದ್ವಾಂಸರು ನಂಬಿಕೊಂಡು ಕೊಟ್ಟಿರ್ತಾರೆ. ಎಷ್ಟು ಜವಾಬ್ದಾರಿ ಇರಬೇಕು. ಡ್ರೈವಿಂಗ್ ಕೊಟ್ಟಾಗ ಅಷ್ಟು ಜನ ಲೈಫ್ ಇರ್ತಿರೋದೇ ಹೇಗೆ ಅಲ್ಲೇನು, ನೀನು ಏನೋ ತೂರ್ಸ್ಕೊತಾ ಹೊಡೆದ್ರೆ ಎಷ್ಟು ತಪ್ಪಾಗಲ್ಲ. ಭಾಳ ಜವಾಬ್ದಾರಿ ಇರಬೇಕು ಟ್ರಾನ್ಸ್ಲೇಷನ್ ಮಾಡೋರಿಗೆ. ಭಾಳ ಇಲ್ಲ ಮಾಡಲ್ಲ ಅಂತ ಹೇಳ್ಬೇಕು, ಆಗೋದಿಲ್ಲ ಹೋದ್ರೆ ಬಿಟ್ಟು ಬಿಡ್ಬೇಕಷ್ಟೆ. ಒಂದು ಪುಸ್ತಕ ಓದಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ಟ್ರಾನ್ಸ್ಲೇಷನ್ ಅಲ್ಲ ಅದು. ತಾವಂತ ಎಲ್ಲ ಪುಸ್ತಕ ಓದಬೇಕು ಅದಕ್ಕೀಗ. ಗೊತ್ತಾಯ್ತು? ಎಲ್ಲ ಓದಿ ತೀರ್ಮಾನ ಮಾಡ್ಕೋಬೇಕೆ ಹೊರತು ಸುಮ್ಮನೆ ಏನೋ ಓದಿಬಿಟ್ಟೆ. ಆ ಪುಸ್ತಕನೇ ಒಂದೆರಡು ಓದಿರೋ ಸಾಲದು. ಗೊತ್ತಾ? ಗೀತಾ ಒಂದು ಅಧ್ಯಾಯ ಅನುವಾದ ಮಾಡಿ, ಏನು ಅನುವಾದ ಮಾಡ್ಬೋದು ಒಂದು ಅಧ್ಯಾಯ ಅವರೀಗ? ಹಿಂದೆ ಮುಂದೆ ಅನುವಾದ ಮಾಡಿಬಿಟ್ಟು ಹಿಂದೆಲ್ಲ ಮುಂದಿಲ್ಲ, ಲಿಂಕೇ ಇಲ್ಲ. ಅವರು ಮಾಡಿರ್ತಾರೆ, ಇವ್ರು ಬಿಡ್ತಾರೆ, ಇವ್ರು ಮಾಡ್ಬೋದು, ಅವ್ರು ಬಿಟ್ಟಿರ್ತಾರೆ. ಕೊನೆಗೆಲ್ಲ ಟೋಟಲಿ ಮಿಸ್ ಆಗಿಬಿಡುತ್ತೆ. ಯಾಕೆ ಹೇಳಿದೆ ಅಂದರೆ, ರೆಸ್ಪಾನ್ಸಿಬಿಲಿಟಿ, ಕೆಲಸ ಮುಗಿಸೋದು ಎಷ್ಟು ಮುಖ್ಯನೋ, ಯಾವುದು ಮುಖ್ಯ? ಕ್ವಾಲಿಟಿ ಭಾರಿ ಮುಖ್ಯ. ಕ್ವಾಲಿಟಿ ಇಲ್ಲದೆ ಹೋದರೆ ಯಾವ ಬಂಗಾರದ ಆಭರಣಕ್ಕೂ ಬೆಲೆ ಇಲ್ಲ. ಕ್ವಾಲಿಟಿನೇ ಇರೋದು ನೋಡಿ, ಕರೆಸಿ ಬೇರೆ ಮಾಡೋ ಅಂತ ಹೇಳ್ತಾರೆ. ಇದನ್ನು ನಾವು ಗಮನಿಸ್ಬೇಕು. ಅದು ದೊಡ್ಡ ಜವಾಬ್ದಾರಿ ಇರೋ ಕೆಲಸ ಇದು. ಮತ್ತು ಅದರಲ್ಲಿ ಏನಿರಬೇಕು, ಲ್ಯಾಂಗ್ವೇಜಿಂದ ಹೇಳಿದ ಎಲ್ಲದರಲ್ಲಿ ಏನಿರಬೇಕು, ಪರ್ಫೆಕ್ಷನ್ ಇರಬೇಕು. ಸಾಧ್ಯವಾದ ಪರ್ಫೆಕ್ಷನ್ ಇರಬೇಕು. ಅದ್ಮಯನೇ ಆಗೋದಿಲ್ಲ, ಅರ್ಥನೇ ಆಗೋದಿಲ್ಲ. ಮೂಲನೇ ಬೆಟರ್ ಅನಿಸ್ಬಿಟ್ರೆ ಏನು ಮಾಡಬೇಕಾಗ? ತಪ್ಪೋದು. ಅಕಸ್ಮಾತ್ ತಪ್ಪು ತೋರಿಸಿದ್ರೆ ತಿದ್ಕೊಳ್ಳೋಷ್ಟು ಸೌಜನ್ಯ ಕೂಡ ಇರಬೇಕು. ಯಾವುದೇ ಕಾರಣಕ್ಕೆ ತಪ್ಪಾಗಬಾರ್ದು ಅಂತಿಲ್ಲ. ಬೇಕಾದ್ರೆ ಲಿಮಿಟೇಷನ್ ಇದ್ದು ಇವತ್ತು ತಪ್ಪಾಗಬೇಕು. ಅನೇಕ ಜನ ಮಾಡಿದಾಗ ಇಲ್ಲಿ ತಪ್ಪಾಗುತ್ತೆ ಗೊತ್ತಾಗೋದಿಲ್ಲ. ಬಟ್ ಯಾರು ಜವಾಬ್ದಾರಿ ಹೊರಬೇಕು ಅದನ್ನು? ಆ ಥರ ಹೊರಬೇಕು. ಗೊತ್ತಾಯ್ತಾ? ತಾನು ಮಾಡಿಲ್ಲ ಅಂತ ತೋರ್ಸಕ್ಕೆ ಒರಿಜಿನಲ್ಲಿದ್ದರೆ ಯೋಚನೆ ಇಲ್ಲ. ಇಲ್ಲದೆ ಹೋದರೆ ನನ್ನ ತಪ್ಪಿದೆ ಅಂತ ಹೇಳ್ಕೊಂಡು ತಿದ್ಕೊಳ್ಳೋದು ಅಷ್ಟೇ ಹೊರತು ಆರ್ಗ್ಯೂ ಮಾಡ್ತಾ ಕೂತ್ಕೊಂಡು ನೀನು ಹೊಸ ತಪ್ಪಾಗುತ್ತೆ. ಆರ್ಗ್ಯುಮೆಂಟ್ಸ್ ಇಲ್ಲ ನಮ್ಮಲ್ಲಿ. ತುಂಬ ಕ್ವಾಲಿಟಿ ವೈಸ್ ವೆರಿ ವೆರಿ ಪೂರ್. ಬೇರೆಯವರು ಅದನ್ನು ಗಮನಿಸೋದಿಲ್ಲ. ಪೂರ್ ಅಂದ್ರೆ ಏನು, ಸಿಕ್ಕಾಬಟ್ಟಿ ಪೂರ್. ಎಷ್ಟೋ ಜನ ಪುಸ್ತಕ ಕೊಡಿಸ್ಬಿಟ್ರೆ ವಾಪಸ್ ತಂದು ಕೊಟ್ಬಿಡ್ತಾರೆ. ಪುಸ್ತಕಗಳು ಬೇಕಾಗಿಲ್ಲ, ನಮ್ಗೆ ಅರ್ಥನೇ ಆಗಲ್ಲ ಯಾವುದು ಅಂತೇಳಿ. ಅರ್ಥ ಆಗದಿದ್ದರೂ ಟ್ರಾನ್ಸ್ಲೇಷನ್ ವೇಸ್ಟು, ಅಪಾರ್ಥ ಆದರೂ ವೇಸ್ಟ್. ಅದೆಲ್ಲ ಜ್ಞಾನ ಕಾರ್ಯ ಅಂದರೆ ಏನು ಗೊತ್ತಾ, ಸಿಕ್ಕಾಬಟ್ಟಿ ಕಮಿಟ್ಮೆಂಟ್. ಅದು ಶಸ್ತ್ರ. ಪೊಲೀಸರೇ ಹಾಗೋ ಇದರ ವಿದ್ವಾಂಸರು ಅಂದ್ರೆ ಹಾಗಿರ್ತಾರೆ. ಪ್ರತಿಯೊಂದರಲ್ಲೂ ಜವಾಬ್ದಾರಿ ಹೊರಲೇಬೇಕು. ನನ್ನ ಯಾರು ಕೇಳ್ತಾರೆ ಅಂತ ಹೇಳ್ಕೊಳಕ್ಕೆ ಹೋಗಬಾರ್ದು. ನಮ್ಮನ್ನು ನಾವೇ ಕೇಳ್ಕೋಬೇಕು ಫಸ್ಟ್. ಯಾರು ಆನ್ಸರಬಲ್ ಅಂತ ತಿಳ್ಕೊಂಡ್ರೆ ಅವಾಗ ಉತ್ತರ ಆಗುತ್ತೆ. ಆ ರೀತಿ ಕೊಟ್ಟಾಗ ಪುಸ್ತಕಗಳು ಭಾರಿ ಶೈನ್ ಆಗುತ್ತೆ. ಉತ್ತರ ಭಾರತದಲ್ಲಿ ಪುಸ್ತಕಗಳು ಮಾಡ್ತಾರೆ, ಭಾರಿ ಚೆನ್ನಾಗಿ ಮಾಡ್ತಾರೆ. ನಮ್ಮ ಸಂಸ್ಕೃತ ಪುಸ್ತಕ ಜಾಸ್ತಿ ಬಂದಿರೋದೆಲ್ಲ ನಾರ್ತಿಂದಾನೆ, ಸೌತಿಂದ ಭಾಳ ಕಡಿಮೆ. ನಾರ್ತಿಂದ ಏನು ಅವ್ರು ಯಾರು ಗೊತ್ತಾ ನಿಮಗೆ, ಇಂಡಿವಿಜುವಲ್ಸ್ ಅಷ್ಟೇ ದೊಡ್ಡ ಸಂಸ್ಥೆ ಮಾಡ್ಕೊಂಡಿರ್ತಾರೆ. ಅಲ್ಲಿ ಮಠಗಳು ಯಾವ ಮಠಗಳು ಅಲ್ಲಿಲ್ಲ ಹೆಚ್ಚಾಗಿ. ನಮ್ಮದೆಲ್ಲ ಇದ್ರ ಬಿಲ್ಡಿಂಗ್ಗಳಿರುತ್ತೆ ಹೊರತು ಹೆಡ್ ಕ್ವಾರ್ಟರ್ಸ್ ಯಾವುದಿಲ್ಲ ಅಲ್ಲಿಲ್ಲ. ಅಲ್ಲಿ ಒಳ್ಳೊಳ್ಳೆ ಸಂಸ್ಥೆಗಳಿದೆ. ಎಷ್ಟು ಜವಾಬ್ದಾರಿ ಇವತ್ತು ವರ್ಲ್ಡ್ ವೈಡ್ ಪಬ್ಲಿಕೇಶನ್ ಅವರು. ಅಂದರೆ ಒಂದು ಪುಸ್ತಕ ಪ್ರಿಂಟ್ ಆದರೆ ಎಲ್ಲ ಮೇನ್ ಲೈಬ್ರರಿಗೆ ಸಪ್ಲೈ ಆಗಿಬಿಡುತ್ತೆ ಆ ಥರ. ಅದು ಪುಸ್ತಕ ಸುಮ್ಮನೆ ಪ್ರಿಂಟ್ ಮಾಡೋದಿಲ್ಲ. ಪುಸ್ತಕ ಬರೆಸಿ ಒಂದು ಸೆಲೆಕ್ಟ್ ಮಾಡ್ಬೇಕಾದ್ರೆ ಕಮಿಟಿ ಅವ್ನು ಮಾಡಿ ಕೊಟ್ಮೇಲೆ ಕಮಿಟಿ ಎಕ್ಸಾಮಿನ್ ಮಾಡ್ತದೆ.
ಮತ್ತು ಅವ್ನು ಡೈರೆಕ್ಷನ್ ಈ ರೀತಿಯೇ ಟ್ರಾನ್ಸ್ಲೇಟ್ ಮಾಡಬೇಕು, ನಮ್ಮ ರಿಕ್ವೈರ್ಮೆಂಟ್ ಹೇಗಿರುತ್ತೆ ಅದನ್ನ ಹೇಳ್ತೇವೆ, ವಿಷಯ ನಿಮ್ಮದು, ಆದರೆ ನಮ್ಮ ಪ್ಯಾಟರ್ನ್ ಹೇಗಿರ್ಬೇಕು. ಆ ಬಂದ ಮತ್ತೆ ರಿವ್ಯೂ ಮಾಡ್ತಾರೆ ಅದನ್ನು, ರಿವ್ಯೂ ಮಾಡಿಬಿಟ್ಟು ಆಮೇಲೆ ಪ್ರಿಂಟ್ ಮಾಡಿಸಿ ಆಮೇಲೆ ಹಂಚ್ತಾರೆ. ಒಂದು ಹೇಳಿದ್ನಲ್ಲ, ಒಂದು ತಪ್ಪಾಗಿದ್ದಕ್ಕೆ ಏನು ಮಾಡಿದ್ರು ಅವರು, ಅದಕ್ಕೊಂದು ಕಮಿಟಿ ಮಾಡಿ ತಿದ್ದಿದ್ರು. ಇಷ್ಟರ ಬಟ್ಟೆ ಜವಾಬ್ದಾರಿ ಇರುತ್ತೆ. ನೀನು ಮಾಡ್ಕೋ, ಪ್ರಿಂಟ್ ಕೊಟ್ಬಿಡು, ಪುಸ್ತಕ ನೋಡಿ ಅವತ್ತೇ ಪುಸ್ತಕ ನೋಡೋದು ಮಾಡಿದ್ರು. ಹಾಗಲ್ಲ, ಜವಾಬ್ದಾರಿ ಇರಲೇಬೇಕು. ಯಾಕಂದ್ರೆ ಸಣ್ಣ ವಿಷಯ ಅಲ್ಲ ಅದು. ಭಂಡಾರಕರ್ ಇವರು ಒಂದು ಪುಸ್ತಕ ಮಾಡಿದಾಗ ಹಿಂದೆ ಮಹಾಭಾರತ ಮಾಡಿಸಿದ್ರಲ್ಲ, ಎಷ್ಟು ಅಪ್ರಿಷಿಯೇಟ್ ಮಾಡಬೇಕಂದ್ರೆ, ಮೊದಲೊಂದು ಪ್ಯಾಟರ್ನ್ ಮಾಡಿದರು, ಈ ರೀತಿ ಮಾಡ್ತೀವಿ ನಾವು ಅಂತೇಳಿ. ಜಗತ್ತಿನೊಳಗೆ ಇಲ್ಲ ಎಲ್ಲ ಯೂನಿವರ್ಸಿಟಿಗಳಿಗೂ ಒಂದು ಕಾಪಿ ಕಳಿಸಿದ್ರು ಅದನ್ನು ಫ್ರೀಯಾಗಿ. ನಿಮ್ಮ ಕಮಿಟಿ ನೋಡಿ ಇದರಲ್ಲಿ ಏನಾದ್ರು ಇದ್ದರೆ ನಿಮಗೆ ಸಜೆಷನ್ಸ್ ಕೊಡಿ ಅಂತೇಳಿ. ಗೊತ್ತಾಯ್ತಾ, ನಾವು ಮಾಡಿದ್ರೆ ಸರಿ ಇದೆಯಾ, ಗೊತ್ತಾಯ್ತಿಲ್ಲ, ನಾವು ಮಾಡಿದ್ರೆ ಸರಿ ಇದೆ ನೋಡಿ ಅಂತೇಳಿ ಒಂದು 100 ಪುಟ ಪ್ರಿಂಟ್ ಮಾಡಿಸ್ಬಿಟ್ಟು ಎಲ್ಲದಕ್ಕೂ ಕೊಟ್ಟು, ಅದಕ್ಕೆ ರೆಮ್ಯುನರೇಷನ್ ಮತ್ತೆ ನೀವು ನೋಡಿದರೆ ಆಮೇಲೆ ಕಂಟಿನ್ಯೂ ಮಾಡಿದ್ರು. ಈ ರೀತಿ ಮಾಡ್ಬೇಕು ನಾವು ಅಂತ. ಅಂದರೆ ಎಷ್ಟು ಜವಾಬ್ದಾರಿ ಇತ್ತು ಅದು, ತಲೆ ತೋರಿಸಿದ್ ಮಾಡೋದಲ್ಲ. ಅದು ಆ ಜವಾಬ್ದಾರಿ ಹೊರದೆ ಹೋದರೆ ಏನು ಕೆಲಸ. ಆ ರೀತಿ ಮಾಡ್ತಾರೆ. ಇವತ್ತಿಗೂ ಹಾಗೆ ಮಾಡೋದ್ರಿಂದ ಎಷ್ಟು ಪುಸ್ತಕ ಮಾಡಿದ್ದಾರೆ ಗೊತ್ತು, ಹೋಗ್ಬಿಟ್ರೆ ನಿಮಗೆ ತಲೆ ತಿರುಗಿ ಹೋಗ್ಬಿಡುತ್ತೆ. ಥೌಸಂಡ್ಸ್ ಆಫ್ ಬುಕ್ಸ್, ಎಲ್ಲದರಲ್ಲೂ ಪೂರ್ತಿ ಜವಾಬ್ದಾರಿ. ಒಂದು ಅಕ್ಷರ ಮಿಸ್ ಆದರೆ ಗಾಬರಿ ಆಗ್ತವೆ. ಹೀಗಾಗ್ಬಿಡ್ತಲ್ಲ, ನಮ್ಮ ಪ್ಯಾರನೇ ಹೋಗ್ಬಿಟ್ಟಿರುತ್ತೆ ಇರೋದಿಲ್ಲ. ಅದು ಯಾಕೆ ಹೇಳಿದೆ ಅಂದರೆ, ಈ ಒಂದು ಆ್ಯಕ್ಯುರಸಿ ಇದ್ದಾಗ ಮಾತ್ರ ವಿಮರ್ಶೆ ಬರೋದು. ಇವತ್ತು ನಮ್ಮ ವಿಮರ್ಶೆಗಳೆಲ್ಲ ಭಾರಿ ಲೋ ಗ್ರೇಡ್, ತೀರಾ ಲೋ ಗ್ರೇಡ್. ಅಂದರೆ ಆಚಾರ್ಯ ಎಷ್ಟು ಪರ್ಫೆಕ್ಟು, ಜೈತೀರ್ಥರು ಎಷ್ಟು ಪರ್ಫೆಕ್ಟ್. ಆ ಸಂಸ್ಕೃತದ ರೀತಿಯೇ ಬೇರೆ. ಹಿಂದಿನವರಿಗೂ ಕೂಡ ಒಂದು ಸಂಸ್ಕೃತದಲ್ಲಿ ಒಂದು ಡಿಗ್ನಿಟಿ ಈ ಶತಮಾನದಲ್ಲಿ ಹೋಯ್ತದು. ಇದು ಏನೇ ಬರಲಿ, ಒಂದು ಲೈನ್ ಬರೆದ್ರು ಅಲ್ಲಿ ಒಂದು ಆ್ಯಕ್ಯುರಸಿ ಮೇಂಟೈನ್ ಮಾಡ್ತೀವಿ. ಒಂದು ಪ್ಯಾರ ಬರೆದ್ರು ಸಾಕು. ಈಗ ಪುಸ್ತಕಗಳೇ ಬೈಯೋದೇ ಪುಸ್ತಕ ಅಂತ ಆಗ್ಬಿಟ್ಟಿದೆ. ಅದು ಹಾಗಲ್ಲ, ಹಿಂದಿನ ಕಾಲದ ವೈಶಿಷ್ಟ್ಯನೇ ಬೇರೆ. ಅದಕ್ಕೆ ನಮ್ಮ ಸಿದ್ಧಾಂತ ಅಷ್ಟು ಹೆಸರಾಗಿದೆ. ಈಗ ಆ್ಯಕ್ಚುಲಿ ಆಪೋಸಿಟ್, ಕ್ವಾಲಿಟಿ ವೈಸ್ ತೊಗೊಂಡಾಗ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸೃಷ್ಟಿ ಶುರುವಾಯಿತು. ಇಲ್ಲಿ ಏನೇನು ಶುರುವಾಯಿತು ಅಂತ ಹೇಳ್ತಾರೆ, ಎಲ್ಲ ದೇವ್ರ ಸೃಷ್ಟಿ ಹೇಗೆ ಎಂಬುದನ್ನು ವಿವರಣೆ ಮಾಡ್ತಾರೆ. ಅದು ನಾಳೆ ಕಂಟಿನ್ಯೂ ಮಾಡೋಣ. ಇದು ಸರಿಯಾಗಿ ತಿಳ್ಕೊಂಡಿದ್ರೆ ಅಂದರೆ ಸೃಷ್ಟಿ ಕ್ರಮ ನಿತ್ಯದಲ್ಲೂ ಹೇಗೆ ಅನುಸಂಧಾನ ಮಾಡೋದು ಗೊತ್ತಾಗುತ್ತೆ. ಇವೆಲ್ಲ ಮಾಡಬೇಕಲ್ಲ, ತತ್ವನ್ಯಾಸ ಮಾತ್ರ ಮಾಡಬೇಕಾದ್ರೆ ಇವೆಲ್ಲ ಕಾನ್ಸೆಪ್ಟ್ ಗೊತ್ತಿರುತ್ತೆ. ಆಗ ರಿಯಲಿ ಇದು ಬರೀ ವರ್ಡ್ಸ್ ಆಗಿಬಿಡುತ್ತೆ ಅಷ್ಟೇ, ಕಾನ್ಸೆಪ್ಟ್